ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದೆ. ದಾಳಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇಡೀ ಯುರೋಪ್ ಖಂಡದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದರ ಬೆನ್ನಲ್ಲೇ ಮಿತ್ರರೇ, ರಷ್ಯಾ ಇಷ್ಟಕ್ಕೆ ಯುದ್ಧವನ್ನು ನಿಲ್ಲಿಸುವಂತೆ ಕಾಣ್ತಿಲ್ಲ. ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅಂತ ಗುಡುಗಿದೆ. ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು ಮಿತ್ರರೇ, ಆದ್ರೂ ಇದು ನಿಜ. ನೀವೇನಾದ್ರೂ ಬಾಲ ಬಿಚ್ಚಿದ್ರೆ ನಿಮ್ಮ ಮೇಲೂ ಯುದ್ಧ ಮಾಡ್ತೀವಿ ಅಂತ ರಷ್ಯಾ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾದ್ರೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಮಾಡಿರೋದೇನು? ರಷ್ಯಾ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಮೇಲೆ ಯುದ್ಧ ಸಾರತ್ತಾ? ರಷ್ಯಾವನ್ನ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಕೆಣಕಿದೆಯಾ? ಏನಾಗಿದೆ ಅಲ್ಲಿ? ಈ ಎಲ್ಲ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೀನಿ. ನೀವು ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಷ್ಯಾ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಮೇಲೆ ಸಿಟ್ಟಾಗೋದಕ್ಕೆ ಕಾರಣ ತಿಳಿಸೋದಕ್ಕೂ ಮೊದಲು ಈ ಎರಡೂ ದೇಶಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟುಬಿಡ್ತೀನಿ. ಈ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇದಾವಲ್ಲ, ಇವು ವಿಶ್ವದ ಅತ್ಯಂತ ಶಾಂತಿ ಪ್ರಿಯ ರಾಷ್ಟ್ರಗಳು. ನೀವು ಯಾವುದೇ ಇಂಡೆಕ್ಸ್ ಅನ್ನ ತೆಗೆದುಕೊಳ್ಳಿ, ಅಲ್ಲಿ ಈ ಎರಡೂ ದೇಶಗಳು ಟಾಪ್ ಅಲ್ಲಿ ಇರ್ತವೆ. ಅದು ಡೆಮಾಕ್ರಸಿ ಇಂಡೆಕ್ಸ್ ಇರಬಹುದು, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಇರಬಹುದು, ಗ್ಲೋಬಲ್ ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸ್ ಇರಬಹುದು. ಈ ಎಲ್ಲ ಇಂಡೆಕ್ಸ್ ನಲ್ಲೂ ಕೂಡ ಈ ಎರಡೂ ದೇಶಗಳು ಟಾಪ್ ನಲ್ಲಿ ಇರ್ತವೆ. ಇನ್ನು ಫಿನ್ಲ್ಯಾಂಡ್ ಅನ್ನ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಕರೆಯಲಾಗುತ್ತೆ. ಅಲ್ಲಿನ ಕ್ವಾಲಿಟಿ ಆಫ್ ಲೈಫ್ ಅನ್ನ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಭೂಲೋಕದಲ್ಲಿ ಸ್ವರ್ಗ ಅಂತ ಏನಾದ್ರು ಇದ್ರೆ ಅದು ಫಿನ್ಲ್ಯಾಂಡ್. ಯಾಕೆಂದ್ರೆ ಅಲ್ಲಿನ ಜನರಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹುಟ್ಟಿದ ಪ್ರತಿಯೊಬ್ಬನೂ ಕೂಡ ಶ್ರೀಮಂತನೇ. ಅವನಿಗೆ ಜೀವನದಲ್ಲಿ ಏನೆಲ್ಲ ಬಯಕೆಗಳಿದೆಯೋ ಅದೆಲ್ಲವನ್ನ ಪೂರೈಸಿಕೊಳ್ಳುವ ಸಾಮರ್ಥ್ಯ ಫಿನ್ಲ್ಯಾಂಡ್ನ ಪ್ರಜೆಗಳಿಗಿರುತ್ತೆ. ಅಷ್ಟರ ಮಟ್ಟಿನ ಶ್ರೀಮಂತರು ಅಲ್ಲಿ. ಜಗತ್ತಿನ ಅತಿ ಶ್ರೀಮಂತ ಕಂಟ್ರಿ. ಜನರ ಜೀವನ ಮಟ್ಟದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಕಂಟ್ರಿ ಈ ಫಿನ್ಲ್ಯಾಂಡ್. ಇಲ್ಲಿನ ಜನಸಂಖ್ಯೆ ಜಸ್ಟ್ 55,30,000 ಅಷ್ಟೇ. ಇನ್ನು ಸ್ವೀಡನ್ನ ಜನಸಂಖ್ಯೆ 1 ಕೋಟಿ. ಮಿತ್ರರೇ, ಈ ಎರಡೂ ದೇಶಗಳು ಯುದ್ಧವನ್ನು ಮಾಡೋದಿಲ್ಲ. ಈ ಎರಡೂ ದೇಶಗಳಿಗೆ ಯುದ್ಧ ಅಂದ್ರೆ ಆಗೋದಿಲ್ಲ. ಫಿನ್ಲ್ಯಾಂಡ್ ಅಂತೂ ಕಳೆದ 200 ವರ್ಷದಿಂದ ಒಂದೇ ಒಂದು ಸಣ್ಣ ಯುದ್ಧವನ್ನ ಕೂಡ ಮಾಡಿಲ್ಲ. ಹೀಗಾಗಿ 2014ರಲ್ಲಿ ಸ್ವೀಡನ್ 200ನೇ ವರ್ಷಾಚರಣೆಯನ್ನ ಮಾಡಿದೆ. ಯುದ್ಧ ಮಾಡದೆ 200 ವರ್ಷ ಆಯ್ತು ಅಂತ ಹೇಳಿ ಅವರೊಂದು ಸಂಭ್ರಮವನ್ನ ಮಾಡಿದ್ರು. 1814ರಲ್ಲಿ ಅವರು ಕಡೆಯದಾಗಿ ಯುದ್ಧ ಮಾಡಿತ್ತು. ಅದಾದ ನಂತರ ಒಂದೇ ಒಂದು ಯುದ್ಧದಲ್ಲೂ ಕೂಡ ಸ್ವೀಡನ್ ಭಾಗಿಯಾಗಿಲ್ಲ. ಇನ್ನು ಫಿನ್ಲ್ಯಾಂಡ್ USSR ಜೊತೆಗೆ ಒಂದು ವಿಂಟರ್ ವಾರ್ ನಲ್ಲಿ ಭಾಗಿಯಾಗಿತ್ತು. ಆದ್ರೆ ಈ ವಿಂಟರ್ ವಾರ್ ನಲ್ಲಿ ಎರಡೂ ಕಡೆಗಳಿಗೆ ನಷ್ಟ ಆಯಿತು. ಅದಾದ ನಂತರ ಸ್ವೀಡನ್ ಕೂಡ ಇದುವರೆಗೆ ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಇವರು ಸೇನೆಗೆ ಅಂತ ದುಡ್ಡೇ ಖರ್ಚು ಮಾಡೋದಿಲ್ಲ. ಈ ಭಾರತ, ರಷ್ಯಾ, ಜಪಾನ್, ಅಮೆರಿಕ ಈ ದೇಶಗಳಲ್ಲೆಲ್ಲ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಹಣವನ್ನು ಮೀಸಲಿಡೋದು ಡಿಫೆನ್ಸ್ಗಾಗಿ. ಸೇನೆ ನಿರ್ವಹಣೆ, ಸೇನೆಗಾಗಿ ಉಪಕರಣಗಳ ಖರೀದಿ, ಇದಕ್ಕೋಸ್ಕರವಾಗಿ ಲಕ್ಷಾಂತರ ಕೋಟಿಯನ್ನ ಮೀಸಲಿಡಲಾಗುತ್ತೆ. ಆದರೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ನಲ್ಲಿ ಹಾಗಿಲ್ಲ. ಅವರು ಸೇನೆಗೆ ಅಂತ ದುಡ್ಡೇ ಖರ್ಚು ಮಾಡೋದಿಲ್ಲ. ಅತ್ಯಂತ ಚಿಕ್ಕದಾದ ಸೇನೆಯನ್ನ ಹೊಂದಿದ್ದಾರೆ. ಯಾಕಂದ್ರೆ ಅವರು ಯುದ್ಧನೇ ಮಾಡೋದಿಲ್ಲ ಅಲ್ವಾ. ಹೀಗಾಗಿ ಅವರು ಡಿಫೆನ್ಸ್ಗೆ ಹಣ ಖರ್ಚು ಮಾಡದೇ ಇರೋದ್ರಿಂದ ಅದನ್ನ ಜನರಿಗಾಗಿ ವಿನಿಯೋಗಿಸ್ತಾರೆ. ಅಲ್ಲಿನ ಎಜುಕೇಶನ್ ಅತ್ಯಂತ ಗುಣಮಟ್ಟದಲ್ಲಿದೆ. ಅಲ್ಲಿನ ಜನರ ಜೀವನ ಮಟ್ಟವು ಅತ್ಯಂತ ಉತ್ತಮವಾಗಿದೆ. ಈ ದೇಶಗಳಲ್ಲಿ ಕ್ರೈಮ್ ರೇಟ್ ಇದೆಯಲ್ಲ, ಇದು 0 ಆಗಿದೆ. ಇನ್ನೊಂದು ಮಿತ್ರರೇ, ಇವರು ಯಾರ ದೇಶದ ಸುದ್ದಿಗೂ ಹೋಗೋದಿಲ್ಲ. ಇವರು ಬಾಡಿಗೆ ಇವರು ಇರ್ತಾರೆ. ಈ ಎರಡೂ ದೇಶಗಳ ಸುತ್ತಲೂ ಇರೋ ದೇಶಗಳು ನ್ಯಾಟೋ ಪಡೆಯನ್ನ ಸೇರ್ಕೊಂಡಿವೆ. ಬಾಲ್ಟಿಕ್ ದೇಶಗಳು, ನಾರ್ವೆ, ಪೋಲ್ಯಾಂಡ್, ಜರ್ಮನಿ ಈ ಎಲ್ಲಾ ದೇಶಗಳು ಕೂಡ ನ್ಯಾಟೋ ಪಡೆಯನ್ನು ಸೇರ್ಕೊಂಡಿವೆ. ಆದರೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಇದುವರೆಗೆ ನ್ಯಾಟೋ ಪಡೆಯನ್ನು ಸೇರ್ಕೊಂಡಿಲ್ಲ. ಕಾರಣ ಏನು ಅಂತಂದ್ರೆ, ನಾವು ಯುದ್ಧನೇ ಮಾಡೋದಿಲ್ಲ ಅಂತಾದ್ಮೇಲೆ ನಮ್ಗೆ ಯಾಕೆ ಆ ಉಸಾಬರಿ ಅಂತ. ಆದರೆ ಈ ಅಮೆರಿಕ ಇದೆಯಲ್ಲ, ಇದೊಂಥರ ಕುತಂತ್ರಿ ದೇಶ. ಇದು ರಷ್ಯಾವನ್ನ ಕೆಣಕಬೇಕು ಅಂತ ಪದೇ ಪದೇ ಯತ್ನ ಮಾಡ್ತಾ ಇರುತ್ತೆ. ಹೀಗಾಗಿ 2021ರ ಡಿಸೆಂಬರ್ನಲ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅನ್ನ ನ್ಯಾಟೋ ಪಡೆಗೆ ಸೇರ್ಕೊಳ್ಳಿ ಅಂತೇಳಿ ಅಮೆರಿಕ ಆಹ್ವಾನವನ್ನ ಕೊಟ್ಟಿತ್ತು. ತಕ್ಷಣವೇ ರಷ್ಯಾ ವಾರ್ನಿಂಗ್ ಕೊಡ್ತು. ನ್ಯಾಟೋ ತನ್ನ ವಿಸ್ತಾರವಾದವನ್ನ ಬಿಟ್ಟು ಬಿಡಬೇಕು. ಇದು ನ್ಯಾಟೋಗೂ ಒಳ್ಳೇದಲ್ಲ, ಇಡೀ ವಿಶ್ವಕ್ಕೂ ಒಳ್ಳೇದಲ್ಲ. ರಷ್ಯಾ ಯಾವತ್ತೂ ಕೂಡ ಇದನ್ನ ಸಹಿಸೋದಿಲ್ಲ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಏನಾದರೂ ನ್ಯಾಟೋ ಪಡೆಯನ್ನ ಸೇರಿದ್ದೆ ಆದ್ರೆ ನಾವು ಯುದ್ಧ ಸಾರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತ ರಷ್ಯಾ ಗುಡುಗಿತ್ತು. ನೀವೇನು ನ್ಯಾಟೋ ಸೇರೋದಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ, ಅಷ್ಟರೊಳಗಾಗಿ ನಾವು ಈ ಎರಡೂ ದೇಶವನ್ನ ಮುಗಿಸಿ ಬಿಡ್ತೀವಿ ಅಂತ ರಷ್ಯಾ ವಾರ್ನಿಂಗ್ ಕೊಟ್ಟಿತ್ತು. ಈಗ ಉಕ್ರೇನ್ ಕೂಡ ನ್ಯಾಟೋ ಸೇರೋಕೆ ಹೊರಟಿತ್ತು. ಇದೇ ಸಮಯದಲ್ಲೇ ರಷ್ಯಾ ದಾಳಿ ಮಾಡಿ ಉಕ್ರೇನ್ಗೆ ಅಪಾರ ಹಾನಿ ಮಾಡ್ತಾ ಇದೆ. ಹೀಗೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗೂ ಕೂಡ ರಷ್ಯಾ ಎಚ್ಚರಿಕೆಯನ್ನ ಕೊಡ್ತು. ಮಿತ್ರರೇ, ನಿಮಗೊಂದು ಪ್ರಶ್ನೆ ಬರುತ್ತೆ. ರಷ್ಯಾಗೆ ನ್ಯಾಟೋ ಕಂಡ್ರೆ ಯಾಕಿಷ್ಟು ಭಯ? ಭಯನೋ ಅಥವಾ ಅದರ ಮೇಲೆ ಸಿಟ್ಟು? ನ್ಯಾಟೋಗೂ ರಷ್ಯಾಗೂ ಏನ್ ಸಂಬಂಧ? ನಿಮಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ. ಇವತ್ತು ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡೋದಕ್ಕೂ ಕೂಡ ಇದೇ ನ್ಯಾಟೋ ಕಾರಣ. ಮಿತ್ರರೇ, ಈ ನ್ಯಾಟೋ ಅಸ್ತಿತ್ವಕ್ಕೆ ಬಂದಿದ್ದು 1949ರಲ್ಲಿ. ಎರಡನೇ ಮಹಾಯುದ್ಧ 1939ರಿಂದ 1945ರ ನಡುವೆ ನಡೆಯಿತು.
ಈ ಯುದ್ಧದ ನಂತರ ಸೋವಿಯತ್ ಒಕ್ಕೂಟ ಇತ್ತಲ್ಲ, ಇದು ಪೂರ್ವ ಯುರೋಪ್ನಿಂದ ಪಡೆಗಳನ್ನು ಹಿಂತೆಗೆದುಕೊಳ್ಳಲು ನಿರಾಕರಿಸಿ 1948ರಲ್ಲಿ ಬರ್ಲಿನ್ ಅನ್ನ ಸುತ್ತುವರಿತು. ಆದರೆ ನ್ಯಾಟೋ ಮೂಲಕ 1949ರಲ್ಲಿ ಸೋವಿಯತ್ ಯೂನಿಯನ್ನ ವಿಸ್ತರಣಾವಾದಕ್ಕೆ ಬ್ರೇಕ್ ಹಾಕಲಾಯಿತು. ಅವತ್ತಿನಿಂದಲೂ ಕೂಡ ನ್ಯಾಟೋ ಬಗ್ಗೆ ರಷ್ಯಾ ವಿರೋಧವನ್ನು ಹೊಂದಿದೆ. ಆರಂಭದಲ್ಲಿ ಈ ನ್ಯಾಟೋ 12 ಸದಸ್ಯ ರಾಷ್ಟ್ರಗಳನ್ನು ಹೊಂದಿತ್ತು. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಕೆನಡಾ, ಇಟಲಿ, ನೆದರ್ಲ್ಯಾಂಡ್, ಐರ್ಲ್ಯಾಂಡ್, ಬೆಲ್ಜಿಯಂ, ಲೆಕ್ಸೆಂಬರ್ಗ್, ನಾರ್ವೆ, ಪೋರ್ಚುಗಲ್ ಮತ್ತು ಡೆನ್ಮಾರ್ಕ್ ಅನ್ನು ಒಳಗೊಂಡಂತಹ ಒಂದು ಗುಂಪಾಗಿತ್ತು. ಈಗ ಸದ್ಯ ನ್ಯಾಟೋದಲ್ಲಿ 30 ಸದಸ್ಯ ರಾಷ್ಟ್ರಗಳಿವೆ. ವಿಶ್ವದ ಅತ್ಯಂತ ಬಲಿಷ್ಠ ಸೇನಾ ಮೈತ್ರಿಕೂಟ ಇದು. ಎರಡನೇ ಮಹಾಯುದ್ಧದ ನಂತರದ ಬೆಳವಣಿಗೆಯಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಕೋಲ್ಡ್ ವಾರ್ ಅನ್ನ ಆರಂಭಿಸಿದ್ವು. ಜಗತ್ತಿನ ಅಧಿಪತ್ಯಕ್ಕಾಗಿ ಎರಡೂ ರಾಷ್ಟ್ರಗಳು ಸೆಣಸಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಡಿಸೆಂಬರ್ 25, 1991ರಂದು ಸೋವಿಯತ್ ಒಕ್ಕೂಟ 15 ಹೊಸ ದೇಶಗಳಾಗಿ ಒಡೆದು ಹೋಯಿತು. ಅರ್ಮೇನಿಯಾ, ಅಜರ್ಬೈಜಾನ್, ಬೆಲಾರೂಸ್, ಎಸ್ಟೋನಿಯಾ, ಜಾರ್ಜಿಯಾ, ಕಜಕಿಸ್ತಾನ್, ಕರ್ಗಿಸ್ತಾನ್, ಲಾಟ್ವಿಯಾ, ಲುತ್ವೇನಿಯಾ, ಮಾಲ್ಡೋವಾ, ರಷ್ಯಾ, ತಜಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಉಕ್ರೇನ್ ಮತ್ತು ಉಜ್ಬೇಕಿಸ್ತಾನ್ ಈ 15 ಹೊಸ ರಾಷ್ಟ್ರಗಳ ಉದಯವಾಯಿತು. ಇದಾದ ನಂತರ ಅಮೆರಿಕ ಏಕೈಕ ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮಿತು. ಅಮೆರಿಕ ತನ್ನ ನೇತೃತ್ವದಲ್ಲೇ ಈ ನ್ಯಾಟೋವನ್ನ ವಿಸ್ತರಣೆ ಮಾಡುವುದಕ್ಕೆ ಶುರು ಮಾಡಿತು. ಸೋವಿಯತ್ ಒಕ್ಕೂಟದಿಂದ ಹೊರಬಂದ ದೇಶಗಳು ಕೂಡ ಈ ನ್ಯಾಟೋಗೆ ಸೇರಲು ಪ್ರಾರಂಭಿಸಿದ್ವು. ಎಸ್ಟೋನಿಯಾ, ಲಾಟ್ವಿಯಾ ಮತ್ತು ಲುತ್ವೇನಿಯಾ 2004ರಲ್ಲಿ ನ್ಯಾಟೋವನ್ನ ಸೇರಿಕೊಂಡ್ವು. ಜಾರ್ಜಿಯಾ ಮತ್ತು ಉಕ್ರೇನ್ಗೆ 2008ರಲ್ಲೇ ನ್ಯಾಟೋ ಸದಸ್ಯತ್ವವನ್ನು ನೀಡಲಾಯಿತು. ಆದರೆ ಇದಕ್ಕೆ ರಷ್ಯಾ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತು. ಫ್ರಾನ್ಸ್ ಮತ್ತು ಜರ್ಮನಿ ಮೂಲಕ ಇದಕ್ಕೆ ಬ್ರೇಕ್ ಹಾಕಿಸಿತು. ತಾಂತ್ರಿಕ ಕಾರಣಗಳಿಂದಾಗಿ ಈ ಎರಡೂ ದೇಶಗಳು ನ್ಯಾಟೋವನ್ನ ಸೇರೋದಕ್ಕೆ ಸಾಧ್ಯವಾಗಿಲ್ಲ. ಈ USSR ನ ಭಾಗ ಆಗಿದ್ದ ದೇಶಗಳು ನ್ಯಾಟೋವನ್ನ ಸೇರಬಾರದು ಅಂತ ರಷ್ಯಾ ಯಾಕೆ ಬಯಸ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಈ ರಾಷ್ಟ್ರಗಳು ನ್ಯಾಟೋವನ್ನ ಸೇರಿದ್ದೇ ಆದ್ರೆ ತನ್ನ ಗಡಿಗೆ ಈ ನ್ಯಾಟೋ ಪಡೆಗಳು ಬಂದು ನಿಲ್ತವೆ. ಇದರಿಂದ ತನ್ನ ದೇಶಕ್ಕೆ ಆಪತ್ತು ಬರುತ್ತೆ ಅನ್ನೋದು ರಷ್ಯಾದ ಆತಂಕ. ಈಗ ಉಕ್ರೇನ್ ಏನಾದರೂ ನ್ಯಾಟೋಗೆ ಸೇರ್ಕೊಂಡ್ರೆ ಉಕ್ರೇನ್ಗೆ ನ್ಯಾಟೋ ಪಡೆಗಳು ಬರ್ತವೆ, ತನ್ನ ಗಡಿಗೆ ಬಂದು ನ್ಯಾಟೋ ಪಡೆಗಳು ನಿಲ್ತವೆ. ಇದು ತನ್ನ ಹಿತಾಸಕ್ತಿಗೆ ಭಂಗ ಬರುತ್ತೆ ಅನ್ನೋದು ರಷ್ಯಾದ ಆತಂಕ. ಹೀಗಾಗಿ USSR ನ ಭಾಗ ಆಗಿದ್ದ ದೇಶಗಳು ನ್ಯಾಟೋವನ್ನ ಸೇರಬಾರದು ಅಂತ ರಷ್ಯಾ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದೇನಂತಂದ್ರೆ, ಈ ನ್ಯಾಟೋ ದೇಶಗಳು ಹೇಗೆ ಕೆಲಸ ಮಾಡ್ತವೆ ಅಂತಂದ್ರೆ, ನ್ಯಾಟೋದ ಸದಸ್ಯ ರಾಷ್ಟ್ರಗಳ ಮೇಲೆ ಯಾವುದಾದ್ರೂ ಯುದ್ಧ ಸಾರಿದ್ರೆ ಅದು ಇತರ ಸದಸ್ಯ ರಾಷ್ಟ್ರಗಳ ಮೇಲೂ ಯುದ್ಧ ಸಾರದಂತೆ. ಈಗೇನು 30 ದೇಶಗಳು ನ್ಯಾಟೋ ಪಡೆಯಲ್ಲಿದ್ದಾವಲ್ಲ, ಉದಾಹರಣೆಗೆ ಲಾಟ್ವಿಯಾ ನ್ಯಾಟೋದ ದೇಶ. ಲಾಟ್ವಿಯಾದ ಮೇಲೆ ರಷ್ಯಾ ಯುದ್ಧ ಮಾಡ್ತು ಅಂತ ತಿಳ್ಕೊಳ್ಳಿ, ಆ ಯುದ್ಧ ಅಮೆರಿಕಾದ ಮೇಲೂ ಮಾಡದಂತೆ. ಹೀಗಾಗಿ ಅಮೆರಿಕ ಸೇರಿದಂತೆ ಈ 30 ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಇವೆಲ್ಲವೂ ಕೂಡ ರಷ್ಯಾದ ಮೇಲೆ ಯುದ್ಧಕ್ಕೆ ನಿಲ್ತವೆ. ಈ ರೀತಿಯಾದಂತಹ ಒಂದು ಮಿಲಿಟರಿ ಆರ್ಗನೈಸೇಷನ್ ಈ ನ್ಯಾಟೋ. ಹೀಗಾಗಿ ರಷ್ಯಾ ಈ ನ್ಯಾಟೋದ ವಿಸ್ತರಣೆಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದೆ. ಅದರಲ್ಲೂ USSR ನ ಭಾಗ ಆಗಿದ್ದಂತಹ ದೇಶಗಳು ಯಾವ ಕಾರಣಕ್ಕೂ ಕೂಡ ನ್ಯಾಟೋವನ್ನ ಸೇರಬಾರದು ಅನ್ನೋದು ರಷ್ಯಾದ ಪ್ರಯತ್ನ. 2021ರಲ್ಲಿ ಈ ನ್ಯಾಟೋದ 30 ಸದಸ್ಯ ರಾಷ್ಟ್ರಗಳ ಒಟ್ಟು ರಕ್ಷಣಾ ವೆಚ್ಚ $1,174 ಬಿಲಿಯನ್. 2020ರಲ್ಲಿ ನ್ಯಾಟೋ ದೇಶಗಳು $1,106 ಶತಕೋಟಿ ಅನ್ನ ರಕ್ಷಣೆಗಾಗಿ ವೆಚ್ಚ ಮಾಡಿವೆ. ಇದೇ ವೇಳೆ ರಷ್ಯಾ 2020ರಲ್ಲಿ $61 ಶತಕೋಟಿ ಅನ್ನ ರಕ್ಷಣೆಗಾಗಿ ಖರ್ಚು ಮಾಡಿದೆ. ಈ ನ್ಯಾಟೋ ದೇಶಗಳಲ್ಲಿ ಒಟ್ಟಾಗಿ 33 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೈನಿಕರಿದ್ದಾರೆ. ಆದರೆ ರಷ್ಯಾ ಬಳಿಯಲ್ಲಿರುವುದು 8.5 ಲಕ್ಷ ಸೈನಿಕರಷ್ಟೇ. ಹೀಗಾಗಿ ನ್ಯಾಟೋ ವಿಸ್ತರಣೆ ಆಗ್ತಾ ಹೋದ್ರೆ ಒಂದಲ್ಲ ಒಂದಿನ ರಷ್ಯಾಗೆ ಆಪತ್ತು ಬರುತ್ತೆ. ಇದೇ ಕಾರಣದಿಂದ ನ್ಯಾಟೋದ ವಿಸ್ತರಣೆಯನ್ನ ರಷ್ಯಾ ವಿರೋಧಿಸ್ತಾ ಇದೆ. ಈಗ ಉಕ್ರೇನ್ ನ್ಯಾಟೋ ಸೇರ್ತೀನಿ ಅಂತ ಹೇಳಿದಕ್ಕೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಏನಾದ್ರೂ ಕೂಡ ನ್ಯಾಟೋವನ್ನ ಸೇರ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ರಷ್ಯಾ ದಾಳಿ ಮಾಡುತ್ತೆ. ಅದರಲ್ಲೂ ಫಿನ್ಲ್ಯಾಂಡ್ ಇದೆಯಲ್ಲ, ಇದು ಸಂಪೂರ್ಣವಾಗಿ ರಷ್ಯಾದೊಂದಿಗೆ ಗಡಿ ಹಂಚಿಕೊಂಡಿರುವ ದೇಶ. ಅಲ್ಲಿಗೆ ನ್ಯಾಟೋ ಪಡೆಗಳು ಬರೋದನ್ನ ರಷ್ಯಾ ಸಹಿಸೋದಿಲ್ಲ. ಸದ್ಯ ಅಮೆರಿಕ ಏನ್ ಮಾಡಿದೆ ಅಂತಂದ್ರೆ, ಈಗ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆಯಲ್ಲ, ಇದೇ ಸಂದರ್ಭದಲ್ಲಿ ರಷ್ಯಾಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅನ್ನ ಕೆಣಕಿದೆ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಅನ್ನ ನ್ಯಾಟೋಗೆ ಸೇರಿಸಿಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ಆರಂಭಿಸಿದೆ. ಇದು ರಷ್ಯಾಗೆ ಗೊತ್ತಾಗ್ತಿದ್ದಂತೆ ರಷ್ಯಾ ಗುಡುಗಿದೆ. ನಾವು ಉಕ್ರೇನ್ಗಷ್ಟೇ ಯುದ್ಧವನ್ನು ನಿಲ್ಲಿಸೋದಿಲ್ಲ. ಒಂದು ವೇಳೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಏನಾದರೂ ನ್ಯಾಟೋವನ್ನ ಸೇರಲು ಹೊರಟಿದ್ದೆ ಆದ್ರೆ ನಮ್ಮ ಯುದ್ಧ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಹೀಗಂತ ರಷ್ಯಾ ಗುಡುಗಿದೆ. ತಕ್ಷಣವೇ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ನಾವು ಯಾವ ಕಾರಣಕ್ಕೂ ಕೂಡ ನ್ಯಾಟೋವನ್ನ ಸೇರೋದಿಲ್ಲ ಅಂತ ಸ್ಪಷ್ಟಪಡಿಸಿವೆ. ಮಿತ್ರರೇ, ಇದಿಷ್ಟು ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಮೇಲೆ ರಷ್ಯಾ ಮುನಿಸಿಕೊಂಡಿರೋದು. ಒಂದು ವೇಳೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ನ್ಯಾಟೋವನ್ನ ಸೇರಿದ್ದೆ ಆದ್ರೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿರೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.